ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಸದ್ಯ ಅಕ್ರಮ ಆಸ್ತಿ ಸಂಪಾದನೆ ಕೇಸ್ನಲ್ಲಿ ರಾಹುಲ್ ಬಚಾವ್ ಆಗಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ರಾಹುಲ್ ವಿರುದ್ಧ ಅಕ್ರಮ ಆಸ್ತಿ ಆರೋಪದಡಿ ಅರ್ಜಿ ವಜಾ ಆಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಸದ್ಯ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಅಕ್ರಮ ಆಸ್ತಿ ಸಂಪಾದನೆ ಕೇಸ್ನಲ್ಲಿ ರಾಹುಲ್ ಬಚಾವ್ ಆಗಿದ್ದಾರೆ. ರಾಹುಲ್ ವಿರುದ್ಧ ಅಕ್ರಮ ಆಸ್ತಿ ಆರೋಪದಡಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಅರ್ಜಿಯನ್ನ ಪ್ರಶ್ನಿಸಿ ರಾಹುಲ್ ಮತ್ತೆ ಮರು ಅರ್ಜಿಯನ್ನ ಹಾಕ್ತಾರೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಸಲ್ಲಿಸುವಂತೆ ಸಿಬಿಐ ಇಡಿಗೆ ಸದ್ಯ ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅಲಹಾಬಾದ್ ಹೈಕೋರ್ಟ್ಗೆ ಸುಪ್ರೀಂ ಸೂಚನೆ ಮಾಡಿದೆ. ಏನಂತ, ರಾಹುಲ್ ಅವರ ಅಕ್ರಮ ಆಸ್ತಿ ವಿಚಾರಣೆ ಸಂಬಂಧ ನಡೆದಂತೆ ಯಾವುದೇ ಕಾರಣಕ್ಕೂ ನೀವು ವಿಚಾರಣೆ ನಡೆಸೋಂಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿರುವಂತದ್ದು. ಸದ್ಯ ರಾಹುಲ್ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆಯನ್ನ ತ್ರಿಸದಸ್ಯ ಪೀಠ ನಡೆಸಿತ್ತು. ಹಾಗಾಗಿ ಈಗ ಸದ್ಯ ರಾಹುಲ್ ಗಾಂಧಿ ಅವರಿಗೆ ಕೊಂಚ ರಿಲೀಫ್ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಅಲಹಾಬಾದ್ ಹೈಕೋರ್ಟ್ ನಡೆಸುತ್ತೆ. ಅವರು ಅಕ್ರಮ ಆಸ್ತಿ ಹೆಚ್ಚಿನ ಆಸ್ತಿಯನ್ನ ಮಾಡಿದ್ದಾರೆ. ಅವರಿಗೆ ಬರುವಂತಹ ಆದಾಯದ ಮೇಲೂ ಕೂಡ ಅತಿ ಹೆಚ್ಚು ಆಸ್ತಿ ಮಾಡಿದ್ದಾರೆ. ಅದು ಹೆಂಗ್ ಸಾಧ್ಯ ಎಂಬರ್ಥದಲ್ಲಿ ಬಹಳ ದೊಡ್ಡ ಒಂದು ಗದ್ದಲವನ್ನ ಕೂಡ ಸೃಷ್ಟಿ ಮಾಡಿತ್ತು. ಸದ್ಯ ಈಗ ಅಲಹಾಬಾದ್ ಹೈಕೋರ್ಟ್ ಸಲ್ಲಿಸಿದಂತ ಅರ್ಜಿಗೆ ವಾಪಸ್ ಮರು ಅರ್ಜಿಯನ್ನ ಹಾಕ್ತಾರೆ ರಾಹುಲ್ ಗಾಂಧಿ ಅವರು. ಸುಪ್ರೀಂ ಕದ ತಡ್ತಾರೆ. ಸೊ ನನ್ನ ವಿರುದ್ಧವಾಗಿ ಈ ರೀತಿ ಷಡ್ಯಂತ್ರವನ್ನ ನಡೆಸಲಾಗ್ತಾ ಇದೆ, ಅಕ್ರಮ ಆಸ್ತಿ ಆರೋಪ ಅಂತ ಹೇಳಿ ಅಲ್ಲ. ಸದ್ಯ ಈಗ ರಾಹುಲ್ ಗಾಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಸದ್ಯ ಈ ಅಕ್ರಮ ಆಸ್ತಿ ಕೇಸ್ನಲ್ಲಿ ರಾಹುಲ್ ಗಾಂಧಿ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಆರೋಪದಡಿ ಅವರು ಮರು ಅರ್ಜಿಯನ್ನ ಹಾಕ್ತಾರೆ. ಯಾವ ತರದ ಆಸ್ತಿಯನ್ನ ನೋಡಿದ್ರಿ, ನನ್ನ ಹತ್ರ ಆ ತರದ ಆಸ್ತಿಗಳು ಯಾವುದೇ ಇಲ್ಲ. ಆಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರು ಅರ್ಜಿಯನ್ನು ಹಾಕಿ ಸಿಬಿಐ ಇಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಆಸ್ತಿ ಇದೆ ಅಂತ ಎಲ್ಲ ಹೇಳಿಕೆ ಕೊಟ್ಟಿದ್ದಾರಲ್ಲ, ಎಲ್ಲಿದೆ ನಂಗೆ ಸ್ಪಷ್ಟನೆ ಕೊಡಿ ಅಂತಲ್ಲ ಸುಪ್ರೀಂ ಕದ ತಟ್ಟಿದಂತಹ ಸಂದರ್ಭದಲ್ಲಿ ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅಲಹಾಬಾದ್ ಹೈಕೋರ್ಟ್ಗೆ ಸುಪ್ರೀಮೇ ವಾರ್ನ್ ಮಾಡಿದೆ, ವಿಚಾರಣೆಯನ್ನ ನಡೆಸಬೇಡಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ನೀಡಿರುವಂತದ್ದು. ಅದು ಕೂಡ ರಾಹುಲ್ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆಯನ್ನ ತ್ರಿಸದಸ್ಯ ಪೀಠ ನಡೆಸಿತ್ತು. ಇಂತಹ ಸಂದರ್ಭದಲ್ಲಿ ಸಿಬಿಐ ಹಾಗೆ ಇಡಿ ಎರಡಕ್ಕೂ ಕೂಡ ಅತಿ ಹೆಚ್ಚಿನ ವಿಚಾರಣೆ ಜೊತೆಗೆ ಅವರ ಅಕ್ರಮ ಆಸ್ತಿ ಯಾವುದನ್ನು ಕೂಡ ನೀವು ವಿಚಾರಣೆ ನಡೆಸೋಂಗಿಲ್ಲ ಅಂತ ಹೇಳ್ಬಿಟ್ಟು ಸದ್ಯ ಸುಪ್ರೀಂ ಆದೇಶವನ್ನ ಹೊರಡಿಸಿದೆ. ಹಾಗಾಗಿ ಸದ್ಯ ಈಗ ಲೋಕ ಸದಸ್ಯದ ಪೀಠದ ನಮ್ಮ ಇವಾಗ ರಾಹುಲ್ ಗಾಂಧಿ ಅವರಿಗೆ ಒಂದು ಸ್ವಲ್ಪ ಕೊಂಚ ರಿಲೀಫ್ ಇರುವಂತದ್ದು.